ಟೀಚ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಲೂಥರ್ ಬರ್ಬ್ಯಾಂಕ್ ಎಂಬ ಒಂದು ಪಾಠದ ಸಂಪೂರ್ಣ ಕನ್ನಡ ಸಾರಾಂಶವನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಶುರು ಮಾಡೋಣ ಬನ್ನಿ. ಓಕೆ, ಫಸ್ಟ್ ಫಾರ, ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹೂ ಟರ್ನ್ಡ್ ಅ ಯೆಲ್ಲೋ ಫ್ಲವರ್ ಇಂಟು ರೆಡ್? Who made the seeds of plums and despair? Who caused in desert in cactus to grow 1,000 times faster? Who made a blackberry white and who grew 500 different kinds of cherries on the tree? Was he a master gardener, a skilled plant grower, a talented and patient breeder, or a miracle working magician? ಈ ಲೂಥರ್ ಬರ್ಬ್ಯಾಂಕ್ ರವರು ಮುಖ್ಯವಾಗಿ ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹೂ ಟರ್ನ್ಡ್ ಅ ಯೆಲ್ಲೋ ಫ್ಲವರ್ ಇಂಟು ರೆಡ್. ಯಾಕಂದರೆ ಯೆಲ್ಲೋ ಫ್ಲವರನ್ನು, ಈ ಹಳದಿ ಫ್ಲವರನ್ನು ಅವ್ರು ಏನು ಮಾಡ್ತಾರೆ ಅಂದರೆ ರೆಡ್ ಫ್ಲವರನ್ನಾಗಿ ಚೇಂಜ್ ಮಾಡುವಂತಹ ಅಷ್ಟು ಕೆಪಾಸಿಟಿ ಇರುತ್ತೆ ಲೂಥರ್ ಬರ್ಬ್ಯಾಂಕ್ರವರಿಗೆ. Who made the seeds of plums in despair? Who caused desert cactus to grow 1,000 times faster? Who made a blackberry white and who grew 500 different kinds of cherries on the tree? ಯಾಕಂದರೆ ಇವರು ಜಸ್ಟು 500 ಡಿಫ್ರೆಂಟ್ ಇರುವಂತಹ ಈ ಮರಗಳನ್ನು, ಆ ಟ್ರೀಸ್ಗಳನ್ನು ಇದು ಮಾಡ್ತಾರೆ. ಬೇರೆ ಬೇರೆ ರೀತಿಯ ಮರಗಳನ್ನು ಅವರು ಕಂಡುಹಿಡಿತಾರೆ, ಬೆಳೀತಾರೆ. ವಾಸ್ ಹಿ ಮಾಸ್ಟರ್ ಗಾರ್ಡನರ್, ಅ ಸ್ಕಿಲ್ಡ್ ಪ್ಲ್ಯಾಂಟ್ ಗ್ರೋವರ್, ಅ ಟ್ಯಾಲೆಂಟೆಡ್ ಆ್ಯಂಡ್ ಪೇಷಂಟ್ ಬ್ರೀಡರ್, ಆರ್ ಅ ಮಿರಾಕಲ್ ವರ್ಕಿಂಗ್ ಮ್ಯಾಜಿಸಿಯನ್ಸ್. ಅವರು ತುಂಬ ಬ್ರಿಲಿಯಂಟಾಗಿರ್ತಾರೆ ಲೂಥರ್ ಬರ್ಬ್ಯಾಂಕ್ರವರು. ಯಾಕಂದರೆ ಅವರೊಬ್ಬರು ರೈತರು, ಅಂದರೆ ಎಲ್ಲ ರೀತಿಯ ನಾಲೆಜನ್ನು ಪಡೆದುಕೊಂಡಿರ್ತಾರೆ. ಯಾಕಂದರೆ ಅವರು ತಿಳ್ಕೊಳ್ಳಿ, ಅಲ್ಲಿ ಹಳದಿ ಒಂದು ಹೂವನ್ನು ರೆಡ್ ಹೂವನ್ನಾಗಿ ಅವರು ಚೇಂಜ್ ಮಾಡ್ತಾ ಇದ್ರು ಅಂದರೆ ಎಷ್ಟು ಪವರ್ಫುಲ್ ಇದ್ದರು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಮುಂದೆ ಹೋಗ್ತಾ, ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ ಇನ್ ದೀಸ್ ಆ್ಯಂಡ್ ಕೌಂಟ್ಲೆಸ್ ಅದರ್ ವೇಸ್ ಆ್ಯಸ್ ಬೀನ್ ಅವಾರ್ಡೆಡ್ ಮೆನಿ ಟೈಟಲ್ಸ್, ಬಟ್ essentially he was a simple, hard-working scientist named ಲೂಥರ್ ಬರ್ಬ್ಯಾಂಕ್. ಇಲ್ಲಿ ಸಿಂಪಲ್ಲಾಗಿ ಅವರ ಹೆಸರು ಏನಾಗಿರುತ್ತಪ್ಪ ಅಂದರೆ ಲೂಥರ್ ಬರ್ಬ್ಯಾಂಕ್ ಅಂತ ಇರುತ್ತೆ. ಅವರೊಬ್ಬರು ಹಾರ್ಡ್ ವರ್ಕಿಂಗ್ ಸೈಂಟಿಸ್ಟ್, ಅಂದರೆ ಒಬ್ಬರು ತುಂಬ ಹಾರ್ಡು ಅಂದರೆ ತುಂಬ ಕಷ್ಟಕರವಾಗಿ ಅಂದರೆ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇರ್ತಾರೆ. ಅವರೊಬ್ಬ ವಿಜ್ಞಾನಿಯಾಗಿರ್ತಾರೆ. ಅವ್ರದ್ದು ನೇಮ್ಡ್ ಏನಪ್ಪ ಅಂದರೆ ಹೆಸರು ಏನಂದರೆ ಲೂಥರ್ ಬರ್ಬ್ಯಾಂಕ್ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಲೂಥರ್ ಬರ್ಬ್ಯಾಂಕ್ ಈಸ್ ನೋ ಮೋರ್. ದ ಪ್ರಾಡಕ್ಟ್ಸ್ ಆಫ್ ಹಿಸ್ ಜೀನಿಯಸ್ ಕಂಟಿನ್ಯೂ ಟು ಪ್ಲೇ ಅ ಪಾರ್ಟ್ ಇನ್ ದ ಡೇ ಟು ಡೇ ಲಿವ್ಸ್ ಆಫ್ ಪೀಪಲ್ ಥ್ರೂ ಔಟ್ ದ ವರ್ಲ್ಡ್. ಯಾಕಂದರೆ ಅವರು ಬೆಳೆದಂತಹ ಪ್ರಾಡಕ್ಟ್ಸ್ ಇರ್ತಾವಲ್ವ, ಅವರ ಪ್ರಾಡಕ್ಟ್ಸ್ ದಿನದಿಂದ ದಿನಕ್ಕೆ ಏನಾಗ್ತಾ ಇರ್ತವೆ ಅಂದರೆ ತುಂಬ ಫೇಮಸ್ ಆಗ್ತಾ, ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಸ್ ಇನ್ಫ್ಲೂಯೆನ್ಸ್ ಪ್ರಿವೇಲ್ಸ್ ಇನ್ ದ ಸೈಂಟಿಫಿಕ್ ಕಮ್ಯುನಿಟಿ ಅಮಾಂಗ್ ದೋಸ್ who work in the fields of agriculture, horticulture, forestry and livestock. ನೋಡಿ, ಅವರು ಅಗ್ರಿಕಲ್ಚರಲ್ಲಿ ಮುಂದಿರ್ತಾರೆ. ಅಗ್ರಿಕಲ್ಚರಲ್ಲಿರುವಂತಹ ಪ್ರಾಡಕ್ಟ್ಸ್ಗಳಿರ್ತವೆ, ಹಾರ್ಟಿಕಲ್ಚರಲ್ಲಿ ಆ್ಯಂಡ್ ಫಾರೆಸ್ಟ್ರಿಯಲ್ಲಿ ಆ್ಯಂಡ್ ಲಿವ್ ಸ್ಟಾಕ್. ಆ್ಯಂಡ್ ಹಿ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್ ಹೌ ಎವರ್ ಇಸ್ ಲವ್ಲಿ ಫ್ಲವರ್ ದ್ಯಾಟ್ ನೆವರ್ excited before him. Also he developed a fruit or vegetable, the taste of which was improved with his experiment. ಅಂದರೆ ಆಲ್ಸೋ ಹಿ ಡೆವಲಪ್ಡ್, ಯಾಕಂದರೆ ತುಂಬ ಎಲ್ಲ ರೀತಿಯಲ್ಲಿ ಅವನು ಡೆವಲಪ್ ಮಾಡ್ತಾ ಹೋಗ್ತಾನೆ. ಮತ್ತು ಕೊನೆಗೆ ಏನು ಮಾಡ್ತಾನೆ, ಫ್ರೂಟ್ಸಲ್ಲಿ, ಹಣ್ಣುಗಳಲ್ಲಿ ಡೆವಲಪ್ ಮಾಡ್ತಾನೆ. ವೆಜಿಟೇಬಲ್ ಆ್ಯಂಡ್ ದ ಟೇಸ್ಟ್ ಆಫ್ ವಿಚ್ ವಾಸ್ ಇಂಪ್ರೂವ್ಡ್ ವಿತ್ ಈಸ್ ಎಕ್ಸ್ಪರಿಮೆಂಟ್. ಈ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಮತ್ತು ಹೂಗಳಲ್ಲಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದರಲ್ಲೆಲ್ಲ ಡೆವಲಪ್ ಮಾಡ್ತಾ ಹೋಗ್ತಾನೆ.
ನೆಕ್ಸ್ಟ್ ಬರ್ಬ್ಯಾಂಕ್ ವಾಸ್ ಬಾರ್ನ್ ಆನ್ ಮಾರ್ಚ್ 7, ಏಕೆಂದರೆ ಈ ಮಾರ್ಚ್ 7ರಂದು 1849 ಆ್ಯಂಡ್ ವಾಸ್ ಬ್ರಾಟ್ ಆಫ್ ಆನ್ farm in the state in Massachusetts. He was attracted towards the wonders of nature and learned the techniques of growing various crops and plants. During his early years, but when he read divine his variations of animals and plants under domestication, he decided to devote his life to grow new varieties of plants. ಅವನು ಹೊಸದನ್ನು ಕಂಡುಹಿಡಲಿಕ್ಕೆ ತುಂಬ ಕಾತುರವಾಗಿರ್ತಾನೆ. ಹೊಸದನ್ನು ಕಂಡುಹಿಡಬೇಕು ಅನ್ನೋ ಒಂದು ಛಲ ಇರುತ್ತೆ ಅವನಿಗೆ, ಲೂಥರ್ ಬರ್ಬ್ಯಾಂಕ್ಗೆ. ಹಾಗಾಗಿ ಏನು ಮಾಡ್ತಾನಂದರೆ, ವಂಡರ್ಸ್ ಆಫ್ ನೇಚರ್ ಆ್ಯಂಡ್ ಲರ್ನ್ ದ ಟೆಕ್ನಿಕ್ಸ್ ಆಫ್ ಗ್ರೋವಿಂಗ್ ವೇರಿಯಸ್ ಕ್ರಾಪ್ಸ್ ಆ್ಯಂಡ್ ಪ್ಲಾಂಟ್ಸ್ ಡ್ಯೂರಿಂಗ್ ಹಿಸ್ ಅರ್ಲಿ ಇಯರ್ಸ್, ಬಟ್ ವೆನ್ ಹಿ ರೆಡ್ divine his various animals and plants under domestication, he decided to devote his life grow new varieties of plants. ಅವನು ನಿರ್ಧಾರ ಮಾಡ್ತಾನೆ, ಯಾವುದಾದ್ರೂ ಒಂದು ಹೊಸದು ಕಂಡುಹಿಡಿಬೇಕಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ನೋಡಿ, when Burbank was 21 years old, he started market gardening. ಯಾವಾಗ ಅವನಿಗೆ 21 ವರ್ಷವಾಗಿರುತ್ತೆ ನೋಡಿ, ಆವಾಗಲೇ ಅವನು ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡಿರ್ತಾನೆ. ಎಷ್ಟನೇ ವಯಸ್ಸಿನಲ್ಲಿ? 21 ವಯಸ್ಸಲ್ಲಿ ಒಂದು ಮಾರ್ಕೆಟ್ ಗಾರ್ಡನಿಂಗ್ ಎಂಬ ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾನೆ. he was successful in selling. ಹಾಗೆ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಇಲ್ಲಿ 21ನೇ ವರ್ಷಕ್ಕೆ ಅವರೇನು ಮಾಡ್ತಾರೆ, ಮಾರ್ಕೆಟಿಂಗ್ ಗಾರ್ಡನಿಂಗ್ ಮಾಡ್ತಾರೆ. he was successful in selling the high quality vegetable that he grew on his farms. One of his experiments was he planted 29 seeds from an early rose potato plant. ನೋಡಿ, ಇಲ್ಲಿ ಏನು ಮಾಡ್ತಾನಪ್ಪ ಅಂದರೆ, ಸಕ್ಸಸ್ಫುಲ್ ಆಗ್ತಾನೆ. ಹೈ ಕ್ವಾಲಿಟಿ ಸೆಲ್ಲಿಂಗ್ ವೆಜಿಟೇಬಲ್ಸ್ ದ್ಯಾಟ್ ಹಿ ಗ್ರೋ ಆನ್ ಹೀಸ್ ಫಾರ್ಮ್ಸ್. ಯಾಕಂದರೆ ತುಂಬ ಗ್ರೋ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಯಾಕಂದರೆ ಅವನ ಒಂದು ಪ್ಲ್ಯಾಂಟ್ಸಲ್ಲಿ ಕ್ವಾಲಿಟಿ ಇರುವಂಥ ವೆಜಿಟೇಬಲ್ಸ್ ಎಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ವಾಸ್ ಹಿ ಪ್ಲ್ಯಾಂಟೆಡ್ 29 ಸೀಡ್ಸ್, 29 ಸೀಡ್ಸ್ ಬೀಜಗಳನ್ನು ತಗೊಂಡು ಫ್ರಾಮ್ ಆ್ಯನ್ ಅರ್ಲಿ ರೋಸ್ ಪೊಟ್ಯಾಟೊ ಪ್ಲ್ಯಾಂಟನ್ನು ರೆಡಿ ಮಾಡ್ತಾನೆ. ಹಿ ಪ್ರೊಡ್ಯೂಸ್ಡ್ ಅ ನ್ಯೂ ವೆರೈಟಿ ಆಫ್ ಸೀಡ್. ಯಾಕಂದರೆ ವೆರೈಟಿ ಇರುವಂತಹ ಬೀಜಗಳನ್ನು ಅವನೇನು ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಅಮಾಂಗ್ ದ ಲೋಕಲ್ ಫಾರ್ಮರ್ಸ್. ಯಾಕಂದರೆ ಅಲ್ಲಿರುವಂಥ ಲೋಕಲ್ಸ್ಗಳಿಗೆ ತುಂಬ ಅವಶ್ಯಕವಾಗಿಬಿಡುತ್ತೆ, ತುಂಬ ಗ್ರೋ ಆಗಿಬಿಡುತ್ತೆ. ಇಟ್ಸ್ superior quality came to know throughout, and today this potato is called idea potato. It is grown on thousands of acres in northwestern US ಗೆ ಸಂಬಂಧಪಡುತ್ತೆ. ಇಟ್ ಈಸ್ ಗ್ರೋನ್ ಆನ್ ಥೌಸಂಡ್ಸ್ ಆಫ್ ಏಕ್ರೆಸ್ ಇನ್ ನಾರ್ತ್-ವೆಸ್ಟರ್ನ್ US. ಅವನೇನು ಮಾಡ್ತಾನಂದರೆ, ಗ್ರೋ ಆನ್ ಥೌಸಂಡ್ಸ್ ಆಫ್ ಎಕ್ರೆಸ್, ಸಾವಿರಾರು ಎಕ್ರೆಸಲ್ಲಿ, ಅದು ಎಕ್ರೆದಲ್ಲಿ ಏನು ಮಾಡ್ತಾನಂದರೆ ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಅದು ಎಲ್ಲಿರುತ್ತಪ್ಪ ಅಂದರೆ ನಾರ್ತ್ ವೆಸ್ಟರ್ನ್ದಲ್ಲಿ ಇರುತ್ತೆ ಆ ಪ್ಲೇಸ್. ಬರ್ಬ್ಯಾಂಕ್ ಫೌಂಡ್ ದಟ್ ದ ಕ್ಲೈಮೇಟ್ ಆಫ್ ಹಿಸ್ ನೇಟಿವ್ ಪ್ಲೇಸ್ ವಾಸ್ ನಾಟ್ ಸೂಟೇಬಲ್ ಫಾರ್ ಹಿಸ್ ವರ್ಕ್. ಯಾಕಂದರೆ ಬರ್ಬ್ಯಾಂಕಿಗೆ ಅವನು ಮಾಡುವಂಥ ಒಂದು ಕೆಲಸಕ್ಕೆ ಯಾವುದೇ ರೀತಿ ಸೂಟ್ ಆಗುವಂಥ ಒಂದು ಹೊಲ, ಗದ್ದೆ, ನೆಲ ಸಿಗ್ತಾ ಇರೋದಿಲ್ಲಾಗಿರುತ್ತೆ, ಸೂಟೇಬಲ್ಲೇ ಆಗ್ತಾ ಇರೋದಿಲ್ಲಾಗಿತ್ತು. ಹಿಸ್ ವರ್ಕ್ ಆ್ಯಂಡ್ ಅಟ್ ದ ಏಜ್ ಆಫ್ 26, ಆಗ ಅವನಿಗೆ 26 ವರ್ಷವಾಗಿರುತ್ತೆ. ಅವನಿಗೆ 26 ವರ್ಷ ಇರುತ್ತೆ. ಹಿ ಮೂವ್ಡ್ ಟು ದ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ.
where the weather was mild and the soil was rich and varied, Burbank never hesitated in the pursuit of the goal he had set for himself. Where the weather was mild and the soil was rich and varied, Burbank never hesitated in the pursuit. ಇಲ್ಲಿ 26 ವರ್ಷದಲ್ಲಿ ಇರುವಂಥ ಸಮಯದಲ್ಲಿ ಅವನೇನು ಮಾಡ್ತಾನೆ, ಪ್ಲೇಸನ್ನು ಹುಡುಕ್ತಾ ಹೋಗ್ತಾನೆ. ಮೂಡ್ ದ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ. ಆವಾಗ ಯಾವ ಸೈಡ್ ಹೋಗ್ತಾನಂದರೆ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾಕ್ಕೆ ಹೋಗ್ತಾನೆ. ಆಗ ಅವನಿಗೆ 26 ವರ್ಷವಾಗಿರುತ್ತೆ. ವೇರ್ ದ ವೆದರ್ ವಾಸ್ ಮಿಲ್ಡ್ ಆ್ಯಂಡ್ ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವೇರಿಡ್. Okay, carried on his experimental and original work on plans for more than half in country ಸಂತ್ರೋಜ್. ಹೌದಾ, ಇಲ್ಲಿ ಸಂತ್ರೋಜ್ ಎಂದು ಒಂದು ಹಳ್ಳಿ ಇರುತ್ತೆ. ಮೋರ್ ದೆನ್ ಹಾಫ್ ಕಂಟ್ರಿ ಆನ್ ಸಂತ್ ರೋಜ್ ನಿಯರ್ ದ ಸಿಟಿ. ಸಂತ್ ರೋಜ್ ಎಂಬ ಒಂದು ನಿಯರ್ ಸಿಟಿ ಹತ್ತಿರ ಒಂದು ಹಳ್ಳಿ ಇರುತ್ತೆ. ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಅಲ್ಲಿ ಒಂದು ಊರು ಇರುತ್ತೆ, ಹಳ್ಳಿ. He described his new home as the chosen spot of all this earth as far as nature was concerned. ಆಗ ಅವನು 26 ಏಜಲ್ಲಿ ಅವನು ಹುಡುಕ್ತಾ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ ಕಡೆ ಹೋಗ್ತಾ ಅವನು ಏನು ಮಾಡ್ತಾನೆ, ಬರ್ಬ್ಯಾಂಕ್ ಒಂದು ಪ್ಲ್ಯಾನ್ಸಿಗೋಸ್ಕರ ಸಂತ್ ರೋಜ್ ಎಂಬ ಒಂದು ಸಿಟಿ ಹತ್ತಿರ ಅವನೇನು ಮಾಡ್ತಾನೆ, ಫ್ರಾನ್ಸಿಸ್ಕೋ ಎಂಬ ಹಳ್ಳಿಗೆ ಹೋಗ್ತಾನೆ. ನೆಕ್ಸ್ಟ್ ಏನಪ್ಪ ಅಂದರೆ, ನಾರ್ಮಲಿ his experiments were based on 3 basic techniques. First, he would collect different kinds of domestic plants and bring in many foreign varieties of plants. ಅವನೇನು ಮಾಡ್ತಾನಂದರೆ, ನಾರ್ಮಲಿ ಹಿಸ್ ಎಕ್ಸ್ಪೆರಿಮೆಂಟ್ ವರ್ ಬೇಸ್ಡ್ ಆನ್ 3 ಬೇಸಿಕ್ ಟೆಕ್ನಿಕ್ಸ್. ಯಾಕಂದರೆ 3 ರೀತಿಯ ಒಂದು ಟೆಕ್ನಿಕ್ಸ್ಗಳನ್ನು ಹುಡುಕಿ ಆ ರೀತಿಯಲ್ಲಿ ಅವನೇನು ಮಾಡ್ತಾ ಹೋಗ್ತಾನೆ, ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾ ಹೋಗ್ತಾನೆ. ಫಸ್ಟ್, ಹಿ ವುಡ್ ಕಲೆಕ್ಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೊಮೆಸ್ಟಿಕ್ ಪ್ಲ್ಯಾಂಟ್ಸ್. ಬೇರೆ ಬೇರೆ ರೀತಿಯ ಡೊಮೆಸ್ಟಿಕ್ ಪ್ಲ್ಯಾಂಟ್ಸ್ಗಳನ್ನು ಏನು ಮಾಡ್ತಾನೆ, ಅವನು ಹುಡುಕ್ತಾ ಹೋಗ್ತಾನೆ. ಆ್ಯಂಡ್ ಬ್ರಿಂಗ್ ಇನ್ ಮೆನಿ ಫಾರಿನ್ ವೆರೈಟೀಸ್. ಬೇರೆ ಬೇರೆ ದೇಶದ ಒಂದು ವೆರೈಟೀಸ್ಗಳನ್ನು ಏನು ಮಾಡ್ತಾನೆ, ಪ್ಲ್ಯಾಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ವೆನ್ ದೇ were grown under different conditions, they would prove strong, plentiful or hard, or else show other describable changes and new qualities. ಅವನು ಬೇರೆ ಬೇರೆ ರೀತಿಯ ಚೇಂಜಸ್ಗಳನ್ನು ಮಾಡಿ ಹೊಸ ಕ್ವಾಲಿಟಿಗಳನ್ನು ಅವನು ಕಂಡುಹಿಡಿತಾನೆ. Secondly, he grew many varieties of fruits, flowers and vegetables. By changing water, food supply, temperature, light or space, other variations were achieved by crossing plants which had very dissimilar qualities. ತುಂಬ ಒಳ್ಳೆ ರೀತಿಯ ಕ್ವಾಲಿಟೀಸ್ಗಳನ್ನು ಕಂಡುಹಿಡಿತಾನೆ. ಇಲ್ಲಿ ಸೆಕೆಂಡ್ಲಿ ಗ್ರೇವ್ ಮೆನಿ ವೆರೈಟೀಸ್ ಆಫ್ ಫ್ರೂಟ್ಸ್. ಬೇರೆ ಬೇರೆ ರೀತಿಯ ಫ್ರೂಟ್ಸ್ಗಳನ್ನು ಕಂಡುಹಿಡಿತಾನೆ. ಫ್ಲವರ್ಸ್ಗಳನ್ನು ಕಂಡುಹಿಡಿತಾನೆ. ವೆಜಿಟೇಬಲ್ಸ್ಗಳನ್ನು ಬೈ ಚೇಂಜಿಂಗ್ ವಾಟರ್, ಮತ್ತು ಬೇರೆ ಬೇರೆ ರೀತಿಯ ವಾಟರ್ ರೀತಿಯಲ್ಲಿ ನೀರನ್ನು ಚೇಂಜ್ ಮಾಡಿ ವೆಜಿಟೇಬಲ್ಸ್ಗಳನ್ನು ಬೆಳಿತಾನೆ. ಫುಡ್ ಸಪ್ಲೈ ಮಾಡ್ತಾನೆ. ಟೆಂಪ್ರೇಚರ್, ಲೈಟ್ ಆಫ್ ಆರ್ ಸ್ಪೇಸ್, ಅದರ್ ವೇರಿಯೇಷನ್ಸ್ ವೇರ್ ಅಚೀವ್ಡ್ ಬೈ ಕ್ರಾಸಿಂಗ್ ಪ್ಲಾಂಟ್ಸ್ ವಿಚ್ ಹ್ಯಾಡ್ ವೆರಿ ಡೆಸಿಮಿಲರ್ ಕ್ವಾಲಿಟೀಸ್. ಓಕೆ, ಈ ರೀತಿಯಲ್ಲಿ ಅವನು ಇದು ಮಾಡ್ತಾನೆ. ನೆಕ್ಸ್ಟ್ ನೋಡಿ, ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್, ಬರ್ಬ್ಯಾಂಕ್ ಕೇಮ್ ಟು ದ ಫೈನಲ್ ಸ್ಟೆಪ್. That was, he could recognize and select the plants which showed desirable changes. He could also choose them for future experiments. After the production of many varieties, Burbank came to the final step. ಹೌದಾ, ಈ ರೀತಿ ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್, ಬೇರೆ ಬೇರೆ ರೀತಿಯ ಹಲವಾರು ವೆರೈಟೀಸ್ ಮಾಡ್ತಾನೆ. ಬರ್ಬ್ಯಾಂಕ್ ಕೇಮ್ ಟು ದ ಫೈನಲ್ ಸ್ಟೆಪ್ಪಿಗೆ ಬರ್ತಾನೆ ಬರ್ಬ್ಯಾಂಕ್. ದಟ್ ವಾಸ್, ಹಿ ಕುಡ್ ರೆಕಾಗ್ನೈಸ್ ಆ್ಯಂಡ್ ಸೆಲೆಕ್ಟ್ ದ ಪ್ಲ್ಯಾಂಟ್ಸ್. ಅವಾಗ ಸೆಲೆಕ್ಟ್ ಮಾಡ್ತಾನೆ ಪ್ಲ್ಯಾಂಟ್ಸ್ ವಿಚ್ ಶೋಡ್ ಡಿಸೈರಬಲ್ ಚೇಂಜಸ್. ಹಿ ಕುಡ್ ಆಲ್ಸೋ ಚೂಸ್ ದೆಮ್ ಫಾರ್ ಫ್ಯೂಚರ್ ಎಕ್ಸ್ಪೆರಿಮೆಂಟ್ಸ್. ಈ ರೀತಿಯಲ್ಲಿ ಇದು ಮಾಡಿ, ನೆಕ್ಸ್ಟ್, ಹೀಸ್ ಅಂಡರ್ unending patience was tasted all the time. At the end of his successful attempt to produce a white blackberry, the called it the products, he set fire to all the reject seedlings. That field was 12 feet high, 14 feet wide,
22 feet long and had in contained 65,000. 65,000 ಇದರಲ್ಲಿ ಇದು ಮಾಡ್ತಾನೆ. ಆಮೇಲೆ 2 to 3 year old 2-3 ವರ್ಷದಲ್ಲಿ ಓಲ್ಡ್ ಬೆರಿ ಬಶಸ್ ಇದು ಮಾಡ್ತಾನೆ. ಹೌ ಮೆನಿ ಹ್ಯಾಡ್ ಡಿಸೈಡೆಡ್ ಟು ಕೀಪ್ ಫಾರ್ ಫ್ಯೂಚರ್ ಸ್ಟಡಿ. ಆಗ ಸ್ಟಡಿ ಮಾಡ್ತಾ ಜಸ್ಟ್ ಲೆಸ್ ದೆನ್ 2 ಡಜನ್. ಆಗ ಜಸ್ಟ್ 2 ಡಜನನ್ನು ಲೆಸ್ ಮಾಡ್ತಾನೆ. Throughout his efforts to force nature to obey his orders, Luther Burbank found out ways to increase the efficiency of experimentation and agree on his farm and several thousand in different varieties of fruits. This wonderful achievement was made possible by grafting many things on a single tree. In this manner, he was able to grow, for example, 526 different types of apples. ಅವನು 526 ಡಿಫ್ರೆಂಟ್ಸ್ ಆ್ಯಪಲ್ಸ್ಗಳನ್ನು ಕಂಡುಹಿಡಿತಾನೆ. ಆನ್ ದ ಸೇಮ್ ಟ್ರೀ, ಒಂದೇ ಟ್ರೀದಲ್ಲಿ 526 ಡಿಫ್ರೆಂಟ್ ಟೈಪ್ಸ್ ಆ್ಯಪಲ್ಸ್ಗಳನ್ನು ಬೆಳಿತಾನೆ. ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್ ನಾಟ್ ಓನ್ಲಿ ಟು ಸೇವ್ ಸ್ಪೇಸ್ ಬಟ್ ಆಲ್ಸೋ ಟು ಸ್ಪೀಡ್ ಅಪ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. Instead of waiting for 15 years for a tree to give fruits, he would craft and bring from young plant to a fruit bring tree and get fruits in just 2 or 3 years. ಯಾಕಂದರೆ 15 ವರ್ಷಕ್ಕಾದರೂ ಕೂಡ ಅಷ್ಟು ವೆರೈಟೀಸ್ಗಳನ್ನು ಬೆಳಿಲಿಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಇವರು ಜಸ್ಟ್ 2-3 ವರ್ಷದಲ್ಲೇ 526 ವೆರೈಟಿ ಆ್ಯಪಲ್ಸ್ಗಳನ್ನು ಬೆಳೆದು ತೋರಿಸ್ತಾರೆ. ಯಾರು? ಬರ್ಬ್ಯಾಂಕ್ರವರು. Burbank carried out more than 10,000 spirit experiments with 600 different kinds of plants. ಅವರು 10,000 ಸ್ಪಿರಿಟ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾರೆ ವಿತ್ 600 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್. 600 ಡಿಫ್ರೆಂಟ್ ಇರುವಂತಹ ಪ್ಲ್ಯಾಂಟ್ಸ್ಗಳಲ್ಲಿ 10,000 ಸ್ಪಿರಿಟ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾರೆ. ಯಾರು? ಬರ್ಬ್ಯಾಂಕ್ರವರು. To give complete list of his achievements is impossible, but some of his world famous products deserve mention. He developed and improved cherry and thornless blackberry and cactus without thorns that is used as food for livestock, and a fish tree that can withstand freezing weather. He dealt flower lovers with 73 new flowers, including the Shas daisy and a rose that bears his name. ನೋಡಿ, ಇಲ್ಲಿ 73 ನ್ಯೂ ಹೊಸ ಫ್ಲವರ್ಸ್ಗಳನ್ನು ಅವ್ರೇನು ಮಾಡ್ತಾರೆ, ಕಂಡುಹಿಡಿತಾರೆ. ಹೌದಾ? ನೆಕ್ಸ್ಟು ಕೊನೆಯದಾಗಿ ಏನಪ್ಪ ಅಂದರೆ, ನ್ಯಾಚುರಲಿ ಮೆನಿ ಆಫ್ ಹಿಸ್ ಎಫರ್ಟ್ಸ್ ಎಂಡೆಡ್ ಇನ್ ಫ್ಯೂಲರ್. At one time he crossed a tomato with a potato. ಅಲ್ಲಿ ಕ್ರಾಸ್ಡ್ ಮಾಡ್ತಾರೆ, ಟೊಮ್ಯಾಟೊ ವಿತ್ ಟೊಮ್ಯಾಟೊಯಿಂದ ಪೊಟ್ಯಾಟೊವರೆಗೂ ಅವರು ಹೋಗ್ತಾರೆ. ಎಲ್ಲದನ್ನು ಮಾಡ್ತಾರೆ, ಎಲ್ಲದನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ. ಥ್ರೂ ಇನ್ ವೆಜಿಟೇಬಲ್ಸ್ ವಾಸ್ ಪ್ರೊಡ್ಯೂಸ್ಡ್ ಇಟ್ ಹ್ಯಾಡ್ ನೋ ಕಮರ್ಷಿಯಲ್ ವ್ಯಾಲ್ಯೂ. ಅಂದರೆ ಮತ್ತೆ ವೆಜಿಟೇಬಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಹೊಸ ಮಾರ್ಕೆಟಲ್ಲಿ ಹೊಸ ರೀತಿಯ ವೆಜಿಟೇಬಲ್ಸ್ಗಳನ್ನು ಇದು ಮಾಡ್ತಾರೆ. ಬಟ್ ಹೀಸ್ ಡೆವೋಷನ್ ವಾಸ್ ಡೀಪ್ ಆ್ಯಂಡ್ ಸ್ಟ್ರಾಂಗ್ ದ್ಯಾಟ್ ನಥಿಂಗ್ ಕುಡ್ ಡಿಸ್ಪಾಯಿಂಟ್ ಹಿಮ್ ಇನ್ ದ ಪ್ರೆಸೆಂಟ್ ಟೈಮ್ಸ್. ಮಿರಾಕಲ್ಸ್ ಆರ್ ಹ್ಯಾಪ್ನಿಂಗ್ ಇನ್ ಸ್ಟೀಲ್ ಮಿಲ್ಸ್, ಆಟೋಮೊಬೈಲ್ ಫ್ಯಾಕ್ಟ್ರೀಸ್ ಆ್ಯಂಡ್ ಮಾರ್ಕೆಟ್ಸ್ and commerce and industry. Burbank worked with the simple elements of nature, produced effects that were as remarkable as shiny cars and birds and turns and singing berries. ತುಂಬ ಕಷ್ಟಪಟ್ಟು ಎಲ್ಲ ವೆರೈಟಿ ಪ್ಲ್ಯಾಂಟ್ಸ್ಗಳನ್ನು ಇದು ಮಾಡಿ ಎಷ್ಟೋ ರೀತಿಯ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾರೆ. ಬಟ್ ಅಲ್ಲಿ ಅವರು ಕೆಲಸವನ್ನು ಮಾಡ್ತಿರ್ತಾರೆ. ಆಟೋಮೊಬೈಲ್ ಫ್ಯಾಕ್ಟ್ರೀಸ್, ಮಾರ್ಕೆಟ್ಸ್, ಕಾಮರ್ಸ್, ಇಂಡಸ್ಟ್ರಿ ಎಲ್ಲವುಗಳನ್ನು ಅವರು ಕೆಲಸಗಳನ್ನು ಮಾಡಿ ಇದು ಮಾಡಿರ್ತಾರೆ. ಓಕೆ, ಈ ರೀತಿಯಲ್ಲಿ ಅವರು ಅದ್ಭುತವಾಗಿ ಕಂಡುಹಿಡಿತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಒಂದು ಪಾಠಗಳನ್ನು ನೋಡೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.